ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಹಾಗೆ ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂತಹ ಗ್ರಾಮರ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. PSI ಪೇಪರ್ 2ಗೆ ಸಂಬಂಧಿಸಿದ ಹಾಗಿನ 5 ಮಾಡೆಲ್ ಪೇಪರ್ಸ್ ಅನ್ನು ನೋಡ್ತೀರಾ. ಅಂಡ್ ಈ 5 ಮಾಡೆಲ್ ಪೇಪರ್ಸ್ನಲ್ಲಿ ಪ್ರತಿಯೊಂದು ಪೇಪರ್ನಲ್ಲಿ 100 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಅಲಾಂಗ್ ವಿತ್ ದಟ್ ಆನ್ಸರ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ. ನೀವು ಕೂಡ ಮುಂಬರುವಂತಹ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಪುಸ್ತಕ ಈಗ ಸಪ್ನಾ ಬುಕ್ ಹೌಸ್, ಕರ್ನಾಟಕದ ಎಲ್ಲ ಸಪ್ನಾ ಬುಕ್ ಹೌಸ್ನಲ್ಲಿ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿ ಖರೀದಿ ಮಾಡಬಹುದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ನಮ್ಮ ಈ ಪುಸ್ತಕ ಈಗ ಅವೈಲಬಲ್ ಇದೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫಿನ ತಗೊಂಡು ಬಂದಿದ್ದೀನಿ. ಇಂಗ್ಲಿಷ್ನ ಪ್ಯಾರಾಗ್ರಾಫ್ ಇದಾಗಿದ್ದು, ಬನ್ನಿ ನೋಡೋಣ ಇದನ್ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ನಾನಿಲ್ಲಿ 402 PSI ಪರೀಕ್ಷೆಗೆ ಟಾರ್ಗೆಟ್ ಟ್ರಾನ್ಸ್ಲೇಷನ್ ಅನ್ನೋ ಸೆಷನ್ಸ್ ಅನ್ನ ಮಾಡಿಕೊಡ್ತಾ ಇದ್ದೀನಿ. ತಪ್ಪದೆ ವಾಚ್ ಮಾಡಿ. ಓಕೆ, ಎಸ್, ಇವತ್ತು ಈ ಒಂದು ಪ್ಯಾರಾಗ್ರಾಫ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಬನ್ನಿ ಓದೋಣ ಏನಿದೆ ಅಂತ. ಕ್ರಿಯೇಟಿಂಗ್ ಅ ಸಸ್ಟೈನಬಲ್ ಫ್ಯೂಚರ್ requires a collective effort, and education is a powerful tool in this regard. Raising awareness about environmental issues, the consequences of our actions, and the importance of conservation is crucial. Education empowers individuals to make informed choices and encourages sustainable practices at both personal and community levels. ಹೀಗಿದೆ, ಬನ್ನಿ ನೋಡೋಣ ಇದನ್ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಇಲ್ಲಿ ನಾನು ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಕ್ರಿಯೇಟಿಂಗ್ ಅ ಸಸ್ಟೈನಬಲ್ ಫ್ಯೂಚರ್. ಕ್ರಿಯೇಟಿಂಗ್ ಅಂತಂದ್ರೆ ರಚಿಸು ಅಥವಾ ರಚಿಸುವುದು, ಎನಿಥಿಂಗ್ ಇಸ್ ಓಕೆ. ಸಸ್ಟೈನಬಲ್ ಫ್ಯೂಚರ್ ಇದನ್ನ ನಾವು ಸುಸ್ಥಿರ ಭವಿಷ್ಯ ಅಂತ ಹೇಳಬಹುದು. ಓಕೆ, ಬರೆಯೋಣ. ಸುಸ್ಥಿರ ಫ್ಯೂಚರ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳಿ. ಭವಿಷ್ಯ. ರಿಕ್ವೈರ್ಸ್ ಅಂತಿದೆ, ಬರೆಯೋಣ. ಅಗತ್ಯವಿದೆ. ಹೀಗೆ ಇದಕ್ಕೆ ಬೇರೆ ಸಮಾನಾರ್ಥಕ ಪದ ನಿಮಗೆ ಗೊತ್ತಿದ್ರೆ ತಗೊಳ್ಳಿ, ನೋ ಪ್ರಾಬ್ಲಮ್. ಆ ಕಲೆಕ್ಟಿವ್ ಎಫರ್ಟ್ಸ್. ಕಲೆಕ್ಟಿವ್ ಅಂತಂದ್ರೆ ಜೊತೆಯಾಗಿ ಬರುವಂಥದ್ದು, ಎಲ್ಲವೂ ಕೂಡ ಒಟ್ಟಿಗೆ ಬರುವಂಥದ್ದು ಅಂತ. ಬರೆಯೋಣ. ಸಾಮೂಹಿಕ ಎಫರ್ಟ್, ಪ್ರಯತ್ನ. ಓಕೆ, ಕಮ ಇದೆ, ತಗೊಳ್ಳೋಣ. ಆ್ಯಂಡ್ ಮತ್ತು ಎಜುಕೇಶನ್, ಇದನ್ನು ನಾವು ಶಿಕ್ಷಣ ಅಂತ ಬರೀಬಹುದು. ಈಸ್ ಅ ಪವರ್ಫುಲ್ ಟೂಲ್. ಪವರ್ಫುಲ್, ಶಕ್ತಿಯುತವಾದ ಅಂತ ಹೇಳಬಹುದು. ಶಕ್ತಿಯುತವಾದ. ಓಕೆ, ಟೂಲ್, ಸಾಧನ. ಎಲ್ಲಿ? ಇನ್ ದಿಸ್ ರಿಗಾರ್ಡ್, ಈ ನಿಟ್ಟಿನಲ್ಲಿ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ಒಕ್ಯಾಬ್ಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸುಸ್ಥಿರವಾದಂತಹ ಭವಿಷ್ಯವನ್ನ ರಚಿಸುವ ಅಗತ್ಯವಿದೆಯಂತೆ. ಹೇಗೆ ಮಾಡ್ಬೇಕಿದನ್ನ? ಒಂದು ಸಾಮೂಹಿಕ ಪ್ರಯತ್ನದಲ್ಲಿ. ಹಾಗೆ ಎಜುಕೇಶನ್, ಶಿಕ್ಷಣ ಅನ್ನುವಂಥದ್ದು ಶಕ್ತಿಯುತ ಸಾಧನವಾಗಿದೆಯಂತೆ ಈ ರೀತಿಯ ಸುಸ್ಥಿರ ಭವಿಷ್ಯವನ್ನ ಕಟ್ಟೋದಕ್ಕೆ. ಇದನ್ನ ಹೇಳಿದ್ದಾರೆ. ನಾವೇನ್ ಮಾಡೋಣ ಅಂದ್ರೆ, ನಮ್ಗಿಲ್ಲಿ ಒಂದು ಕಾಮ ಕಾಣಿಸ್ತಾ ಇದೆ, ಹಾಗೆ ಆ್ಯಂಡ್ ಅನ್ನುವಂಥ ಒಂದು ಕಂಜಂಕ್ಷನ್ ಕೂಡ ಕಾಣಿಸ್ತಾ ಇದೆ. ಇದನ್ನ ಮೊದಲನೇ ಭಾಗ ಅಂತ ತಗೊಳ್ಳೋಣ, ಇದನ್ನ ಎರಡನೇ ಭಾಗ ಅಂತ ತಗೊಳ್ಳೋಣ. ಈಗ ಇದನ್ನ ಬರೆಯುವಂಥ ಪ್ರಯತ್ನ. ವಾಕ್ಯವನ್ನ ಬ್ರೇಕ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟಿಂಗ್ ಅ ಸಸ್ಟೈನಬಲ್ ಫ್ಯೂಚರ್ ರಿಕ್ವೈರ್ಸ್ ಅ ಕಲೆಕ್ಟಿವ್ ಎಫರ್ಟ್ಸ್. ಹೇಗೆ ಬರೀಬಹುದು? ಸುಸ್ಥಿರ ಸುಸ್ಥಿರ ಭವಿಷ್ಯವನ್ನು ಸುಸ್ಥಿರ ಭವಿಷ್ಯವನ್ನು ರಚಿಸಲು ಯಾವ ರೀತಿಯ ಸಾಮೂಹಿಕ ಪ್ರಯತ್ನದ
ಏನಿದೆಯಂತೆ? ಅಗತ್ಯವಿದೆ. ಸಾಮೂಹಿಕ ಪ್ರಯತ್ನದ ಅಗತ್ಯವಿದೆ. ಅಲ್ಲಿದ್ದಂತಹ ಪದಗಳನ್ನೇ ಇಲ್ಲಿ ನಾನು ಬರೆದಿದ್ದೀನಿ. ಒಂದು ಕಾಮ ಹಾಕಿದೆ, ಮತ್ತು ಅಂತೇನು ಕೊಟ್ಟಿದ್ರು ಕಂಜಂಕ್ಷನ್, ಅದನ್ನು ತಗೊಂಡೆ. ಮತ್ತು ಶಿಕ್ಷಣ, ಎಜುಕೇಶನ್ ಈಸ್ ಪವರ್ಫುಲ್ ಟೂಲ್ ಇನ್ ದಿಸ್ ರಿಗಾರ್ಡ್. ಈ ನಿಟ್ಟಿನಲ್ಲಿ ಶಿಕ್ಷಣವು ಶಕ್ತಿಯುತವಾದ ಸಾಧನವಾಗಿದೆ. ಹೀಗೆ ಬರಿಬಹುದು. ಬರೆಯೋಣ. ಈ ನಿಟ್ಟಿನಲ್ಲಿ, ಯಾವ ನಿಟ್ಟಿನಲ್ಲಿ? ಸುಸ್ಥಿರವಾಗಿರುವಂತಹ ಭವಿಷ್ಯವನ್ನು ನಾವು ಕಟ್ಕೊಳ್ಬೇಕಲ್ವಾ, ರಚಿಸ್ಕೊಳ್ಬೇಕಲ್ವಾ, ಆ ಒಂದು ಡೈರೆಕ್ಷನ್, ಟುವರ್ಡ್ಸ್ ದ್ಯಾಟ್ ಅಂತ ಅರ್ಥ. ಅದಕ್ಕೋಸ್ಕರ ಬರಿತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಶಿಕ್ಷಣವು, ಈ ನಿಟ್ಟಿನಲ್ಲಿ ಶಿಕ್ಷಣವು ಒಂದು ಒಂದು ಏನಾಗಿದೆಯಂತೆ? ಶಕ್ತಿಯುತವಾದ ಸಾಧನವಾಗಿದೆ. ಫುಲ್ ಸ್ಟಾಪ್. ನೋಡಿದ್ರ? ಹೀಗೆ ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ನಾನು ಆಗಲೇ ನಿಮಗೆ ಹೇಳಿದೆ. ಏನಂತ ಹೇಳಿದೆ? ವಾಕ್ಯವನ್ನ ಬ್ರೇಕ್ ಮಾಡಿ ವಾಕ್ಯವನ್ನ ರಚನೆ ಮಾಡಲಾಗ್ತಿದೆ ಅಂತ. ಅದೇ ರೀತಿಯಲ್ಲೇ ಬರ್ದಿರೋದು. ಇಲ್ಲಿಂದ ಇಲ್ಲಿಯವರೆಗೆ ಒಂದು ವಾಕ್ಯವ, ಅಂಡ್ ಇಲ್ಲಿಂದ ಇಲ್ಲಿವರೆಗೆ ಮತ್ತೊಂದು ವಾಕ್ಯ ಬಂದಿದೆ. ಹೀಗೆ ನೀವು ಕೂಡ whenever you feel the sentence is lengthy, just go for this. Break the sentence and try to frame a sentence. ಸೆಂಟೆನ್ಸ್ ಬ್ರೇಕ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಚಿಕ್ಕ ಸೆಂಟೆನ್ಸ್ ಅಂತ ಅನ್ಸುತ್ತೆ. ಲೆಂತಿ ಸೆಂಟೆನ್ಸ್ ಹೋಗಿ ಸಣ್ಣ ಸಣ್ಣ ಸೆಂಟೆನ್ಸಸ್ ಆಗಿ ಸಿಗುತ್ತೆ. ಆಗ ಯು ವಿಲ್ ಬಿ ಇನ್ ಅ ಸೇಫರ್ ಸೈಡ್. ವೈ? ಬಿಕಾಸ್ ನಿಮಗೆ ಗೊತ್ತಿದೆ ಹೇಗೆ ಸಣ್ಣ ಒಂದು ವಾಕ್ಯವನ್ನ ಬರಿಬಹುದು ಅಂತ. ಈ ರೀತಿಯಲ್ಲಿ ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ವಾಕ್ಯವನ್ನ ರಚನೆ ಮಾಡಬಹುದು. ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ಎರಡನೇ ವಾಕ್ಯ ಏನ್ ಕೊಟ್ಟಿದ್ದಾರೆ? ಎರಡನೇ ವಾಕ್ಯದಲ್ಲಿ ನೋಡಿ, ರೇಸಿಂಗ್ ಅವೇರ್ನೆಸ್. ಅವೇರ್ನೆಸ್ ಅಂದ್ರೇನು? ಜಾಗೃತಿ ಅಂತ ಹೇಳ್ತೀವಿ. ರೇಸಿಂಗ್ ಅಂತಂದ್ರೇನು? ಎಲ್ಲರಲ್ಲಿ ಮೂಡಿಸುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು ಅಂತ. ಕ್ರಿಯೇಟಿಂಗ್ ಅಂತಂದ್ರೆ ಮೂಡಿಸುವುದು, ರೇಸಿಂಗ್ ಅಂತಂದ್ರೆ ಜಾಸ್ತಿ ಮಾಡುವಂಥದ್ದು. ಇದನ್ನ ಹೆಚ್ಚು ಮಾಡುವ ಅಂತ ಬರೆಯೋಣ. ಜಾಸ್ತಿ ಮಾಡುವ, ಎನಿಥಿಂಗ್ ಇಸ್ ಓಕೆ. ಅಥವಾ ಮೂಡಿಸುವ ಅಂತನಾದ್ರು ತಗೊಳ್ಳಿ, ನೋ ಪ್ರಾಬ್ಲಮ್. ಅಬೌಟ್, ಬಗ್ಗೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಪರಿಸರ ಇಶ್ಯೂಸ್ ಅಂತಿದೆ ಅಲ್ವಾ, ತಗೊಳ್ಳೋಣ. ಸಮಸ್ಯೆಗಳು. ಕಾಮ ಇದೆ, ತಗೊಳ್ಳಿ. ಕಾನ್ಸಿಕ್ವೆನ್ಸಸ್ ಅಂದ್ರೆ ಸಿಚುವೇಶನ್ಸ್ ಅಥವಾ ಸಂದರ್ಭಗಳು ಅಂತ ಹೇಳ್ತೀವಿ. ತಗೊಳ್ಳಿ ಸಂದರ್ಭಗಳು. ಓಕೆ. ಆಫ್ ಅವರ್ ಆಕ್ಷನ್ಸ್, ನಮ್ಮ ಆಕ್ಷನ್ಸ್, ಕ್ರಿಯೆ, ಕೆಲಸ, ಎನಿಥಿಂಗ್ ಇಸ್ ಓಕೆ. ಸದ್ಯಕ್ಕೆ ಇಲ್ಲಿ ಕೆಲಸಗಳು ಅಂತ ಬರ್ದಿರ್ತೀನಿ, ಬಹುಶಃ ಬದಲಾಗುತ್ತೆ. ಲೆಟ್ಸ್ ಸಿ. ಆ್ಯಂಡ್ ಮತ್ತು ದ ಇಂಪಾರ್ಟೆನ್ಸ್, ಇದನ್ನ ಮಹತ್ವ ಈ ರೀತಿಯಲ್ಲಿ ತಗೊಳ್ಬಹುದು, ಪ್ರಾಮುಖ್ಯತೆ ಅಂತ ತಗೊಳ್ಬಹುದು. ಓಕೆ, ತಗೊಳ್ತಾ ಇದ್ದೀನಿ. ಪ್ರಾಮುಖ್ಯತೆ ಈ ರೀತಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ. ಯಾವುದರ? ಕನ್ಸರ್ವೇಷನ್, ಸಂರಕ್ಷಣೆ ಅಂತ ಹೇಳ್ತೀವಿ. ಕ್ರೂಷಿಯಲ್ ಅಂತ ಕೊಟ್ಟಿದ್ದಾರಲ್ವಾ, ಅಂದ್ರೆ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ. ಅದಕ್ಕೋಸ್ಕರ ಇದನ್ನ ಬಹುಮುಖ್ಯ ಅಂತ ತಗೊಳ್ಬಹುದು. ಪ್ರಮುಖ ಅಂತಾನೂ ತಗೊಳ್ಬಹುದು, ನೋ ಪ್ರಾಬ್ಲಮ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗೀತು. ಏನ್ ಹೇಳ್ತಿದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಯಾ, ಎಸ್. ಇಲ್ಲಿ ಹೇಳ್ತಾ ಇರುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ರೇಸಿಂಗ್ ಅವೇರ್ನೆಸ್ ಅಬೌಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಏನ್ ಪರಿಸರ ಸಮಸ್ಯೆಗಳಿದೆ ಅದಕ್ಕೆ ಸಂಬಂಧಿಸಿದಂತಹ ನಮ್ಮ ಜಾಗೃತಿ ಮೂಡಿಸೋ ರೀತಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ದ ಕಾನ್ಸಿಕ್ವೆನ್ಸಸ್ ಆಫ್ ಅವರ್ ಆಕ್ಷನ್ಸ್, ನಮ್ಮ ಸಂದರ್ಭಗಳೇನಿದೆ, ನಮ್ಮ ಕೆಲಸಗಳ ಸಂದರ್ಭಗಳೇನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆ ದ ಇಂಪಾರ್ಟೆನ್ಸ್ ಆಫ್ ಕನ್ಸರ್ವೇಷನ್ ಇಸ್ ಕ್ರೂಷಿಯಲ್. ಎಷ್ಟರ ಮಟ್ಟಿಗೆ ನಾವು ಇದನ್ನ ಸಂರಕ್ಷಿಸ್ಕೊಳ್ಬೇಕು, ಅದು ಯಾಕಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಾಗಬೇಕು. ಇದು ಕೂಡ ಬಹಳ ಮುಖ್ಯವಾಗಿದೆ. ಇಟ್ ಈಸ್ ಸಿಂಪಲ್. ಇದನ್ನ ಭಾಗ ಮಾಡ್ಕೊಂಡು ಬರೆಯೋದು. ಹೇಗೆ ಭಾಗ ಮಾಡೋದು? ಎಲ್ಲೆಲ್ಲಿ ಕಾಮ ಕಾಣಿಸುತ್ತೆ ಅಲ್ಲಲ್ಲಿಗೆ ಒಂದು ಭಾಗ ಮಾಡ್ಕೊಳ್ಳಿ. ನೋಡಿದ್ರ? ಇದು ಮೊದಲನೇ ಭಾಗ, ಎರಡನೇ ಭಾಗ ಅಂಡ್ ಮೂರನೇ ಭಾಗ ಇದಾಯ್ತು. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ಬರೆಯೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರಿಸರ ಸಮಸ್ಯೆಗಳು, ಪರಿಸರ ಸಮಸ್ಯೆಗಳು, ಕಮ ನಮ್ಮ ಕೆಲಸಗಳ ಅಥವಾ ನಮ್ಮ ಕಾರ್ಯಗಳ, ಎನಿಥಿಂಗ್ ಇಸ್ ಓಕೆ, ನಮ್ಮ ಕೆಲಸಗಳ ಸಂದರ್ಭಗಳು, ಸಂದರ್ಭಗಳು ಮತ್ತು ಇನ್ನೊಂದೇನು, ಸಾರಿ ಜಸ್ಟ್ ಅ ಮಿನಿಟ್, ಓವರ್ಲ್ಯಾಪ್ ಆಗೋಯ್ತಿಲ್ಲಿ. ಯಾ, ಇನ್ನೊಂದೇನಂತ ಹೇಳಿರೋದು, ಅವ್ರು ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು
ಇಂಪಾರ್ಟೆನ್ಸ್ ಆಫ್ ಕನ್ಸರ್ವೇಷನ್ ಇಸ್ ಕ್ರೂಷಿಯಲ್. ತಗೊಳ್ಳೋಣ. ಸಂರಕ್ಷಣೆಯ ಬಹುಮುಖ್ಯವಾದ ಪ್ರಾಮುಖ್ಯತೆಯ ಬಗ್ಗೆ ಏನ್ ಮಾಡಬೇಕಾಗಿದೆ? ನಾವು ಈಗ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಬರೆಯೋಣ. ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು. ಓಕೆ, ನೋಡಿ ಈ ರೀತಿಯಲ್ಲಿ ನಾನು ಬರೆದಿದ್ದೀನಿ. ಇಲ್ಲಿ ಇದ್ದಂತಹ ಎಲ್ಲ ಪದಗಳನ್ನು ಕೂಡ ತಗೊಳ್ಳಲಾಗಿದೆ. ಒಂದಾದ್ಮೇಲೆ ಒಂದು ಪರಿಸರ ಸಮಸ್ಯೆಗಳು, ಆ ಪರಿಸರ ಸಮಸ್ಯೆಗಳನ್ನ ಸಾಲ್ವ್ ಮಾಡೋ ರೀತಿಯ ನಮ್ಮ ಕೆಲಸಗಳು, ನಮ್ಮ ಆಕ್ಷನ್ಸ್ ಇರಬಹುದು. ಸಂರಕ್ಷಣೆಯ ಪ್ರಾಮುಖ್ಯತೆ ಯಾಕೆ ಬೇಕು, ಯಾಕೆ ನಾವು ಅದನ್ನ ಕನ್ಸರ್ವ್ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ನಾವೇನ್ ಮಾಡ್ಬೇಕಂತೆ? ಹೆಚ್ಚಿನ ಜಾಗೃತಿಯನ್ನ ಮೂಡಿಸ್ಬೇಕಂತೆ, ಅಥವಾ ಜಾಗೃತಿ ಮೂಡಿಸುವಂತಹ ರೀತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕಂತೆ. ಅದನ್ನ ಹೇಳಿರೋದು, ಅದನ್ನ ನಾನು ಆಸ್ ಇಟ್ ಈಸ್ ಬರ್ದಿದ್ದೀನಿ. ಯಾವುದೇ ವಾಕ್ಯ ರಚನೆ ಮಾಡೋದಕ್ಕೆ ಫಾರ್ಮುಲಾ ಇಲ್ಲ. ನಾವು ವಾಕ್ಯವನ್ನ ಡಿವೈಡ್ ಮಾಡಿಕೊಂಡು ಅಥವಾ ಈ ರೀತಿ ಪಂಕ್ಚುಯೇಷನ್ಸ್ ಅಥವಾ ಕಂಜಂಕ್ಷನ್ಸ್ ಕೊಟ್ಟಾಗ ಹೇಗೆ ಬೇರೆ ಬೇರೆಯಾಗಿ ಬಿಡಿಬಿಡಿಯಾಗಿ ಬರೆದು ಒಂದು ವಾಕ್ಯವನ್ನ ರಚನೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ವೇರ್ ಐ ಆಮ್ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಎನಿ ಫಾರ್ಮುಲಾ ಟು ಫ್ರೇಮ್ ಅ ಸೆಂಟೆನ್ಸ್. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ ನ ಮೂರನೇ ವಾಕ್ಯ, ಎಜುಕೇಶನ್ ನಮಗೆ ಗೊತ್ತಿದೆ, ಶಿಕ್ಷಣ ಎಂಪವರ್ಸ್, ಇದನ್ನ ಸಬಲೀಕರಣ ಅಂತ ತಗೊಳ್ಬಹುದು. ಬೇರೆ ಪದ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಟೇಕ್ ಇಟ್, ನೋ ಪ್ರಾಬ್ಲಮ್. ಇಂಡಿವಿಜುವಲ್ಸ್ ವೈಯಕ್ತಿಕ, ಟು ಮೇಕ್ ಮಾಡಲು, ಇನ್ಫಾರ್ಮ್ಡ್ ಚಾಯ್ಸಸ್ ಅಂದ್ರೆ ತಿಳುವಳಿಕೆಯುಳ್ಳ ಅಂತ ಅರ್ಥ. ಓಕೆ, ತಿಳುವಳಿಕೆಯುಳ್ಳ ಆಯ್ಕೆಗಳು ಅಂತ ಹೇಳ್ತೀವಿ. ಓಕೆ, ಅಂಡ್ ಮತ್ತು encourages sustainable practices, encourage ಪ್ರೋತ್ಸಾಹ. ಓಕೆ, ಸಸ್ಟೈನಬಲ್ ಸುಸ್ಥಿರ, ಪ್ರಾಕ್ಟೀಸಸ್ ಅಭ್ಯಾಸಗಳು. ಓಕೆ, at both personal and community levels, ಇಂಡಿವಿಜುವಲ್ಸ್ ವೈಯಕ್ತಿಕ ಅಂತ ಇಲ್ಲೇನು ಬರ್ದಿದ್ವಿ ಅದನ್ನೇ ನೀವು ಪರ್ಸನಲ್ ಅಂತ ತಗೊಳ್ಬಹುದು. ಬೋತ್ ಅಂತ ಕೊಟ್ಟಿದ್ದಾರೆ, ಎರಡೂ ದೀರ್ಘ ಬರುತ್ತಿಲ್ಲಿ. ಕಮ್ಯುನಿಟಿ ಸಮುದಾಯ, ಲೆವೆಲ್ಸ್ ಅಂತಿದೆ ಅಲ್ವಾ, ಹಂತಗಳು. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಎಜುಕೇಶನ್ ಎಂಪವರ್ಸ್ ಇಂಡಿವಿಜುವಲ್ಸ್. ಎಜುಕೇಶನ್ ಶಿಕ್ಷಣ ಏನ್ ಮಾಡುತ್ತೆ? ನಾನು, ನೀವು, ನಮ್ಮಂತ ಅನೇಕ ಇಂಡಿವಿಜುವಲ್ಸ್ ಏನಿರ್ತಾರೆ, ವೈಯಕ್ತಿಕಾಗಿಂತಲೂ ಬೇಕಿದ್ರೆ ಇದನ್ನ ವ್ಯಕ್ತಿ ಅಂತನಾದ್ರೂ ನೀವು ತಗೊಳ್ಬಹುದು. ಸಪೋಸ್ ವೈಯಕ್ತಿಕ ಬೇಡ, ಸರಿ ಬರ್ತಾ ಇಲ್ಲ ಅಂದ್ರೆ ವ್ಯಕ್ತಿ ಅಂತ ತಗೊಳ್ಳಿ. ಇಲ್ಲಿ ಪರ್ಸನಲ್ ಬೇಕಾದ್ರೆ ವೈಯಕ್ತಿಕ ಅಂತ ತಗೊಳ್ಳಿ. ಒಬ್ಬ ವ್ಯಕ್ತಿಗೆ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನ ಮಾಡೋದಕ್ಕೆ ಇದು ಪ್ರೋತ್ಸಾಹ ಕೊಡುತ್ತೆ. ಹಾಗೆ ಇದು ಸುಸ್ಥಿರ ಅಭ್ಯಾಸಗಳು, ಅದು ವೈಯಕ್ತಿಕ ಇರಬಹುದು ಅಥವಾ ಸಮುದಾಯಗಳ ಹಂತದಲ್ಲಿರಬಹುದು, ಈ ರೀತಿಯಲ್ಲೂ ಕೂಡ ಅಭ್ಯಾಸಗಳನ್ನ ಮಾಡೋದಕ್ಕೆ ಇದು ಪ್ರೋತ್ಸಾಹವನ್ನ ಕೊಡುತ್ತೆ. ಮೊದಲನೇದಾಗಿ ಇವರನ್ನ ಸಬಲೀಕರಣಗೊಳಿಸುತ್ತೆ. ವ್ಯಕ್ತಿಯನ್ನ, ನಾನು, ನೀವು, ಇನ್ಯಾರೇ ಇರಬಹುದು, ನಮ್ಮನ್ನ ಸಬಲೀಕರಣಗೊಳಿಸುತ್ತೆ. ಹಾಗೆ ನಮಗೆ ಇದು ಪ್ರೋತ್ಸಾಹ ಕೊಡುತ್ತೆ. ಸಬಲೀಕರಣ ಯಾಕೆ, ಪ್ರೋತ್ಸಾಹ ಯಾಕೆ? ಬಿಡಿಬಿಡಿಯಾಗಿ ಬರಿಬೇಕು. ಇಲ್ಲಿಂದ ಇಲ್ಲಿಯವರೆಗೆ ಒಂದು ವಾಕ್ಯ, ಇಲ್ಲಿಂದ ಇಲ್ಲಿಯವರೆಗೆ ಮತ್ತೊಂದು ವಾಕ್ಯ. ಹೇಗೆ ಬರೆಯೋದು? ಬರಿತಾ ಇದ್ದೀನಿ. ಶಿಕ್ಷಣವು ಎರಡು ವಾಕ್ಯಗಳಿದೆ, ಹಾಗಾಗಿ ಹೀಗೆ ಬರಿತಾ ಇದ್ದೀನಿ. ಶಿಕ್ಷಣವು ಎಂತಹ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಲು
ಯಾರನ್ನ? ವ್ಯಕ್ತಿ ಅಂತಾನೆ ತಗೊಳ್ತೀನಿ. ವ್ಯಕ್ತಿಯನ್ನು ಏನ್ ಮಾಡುತ್ತದು? ಸಬಲೀಕರಣಗೊಳಿಸುತ್ತೆ. ಬರೆಯೋಣ, ಸಬಲೀಕರಣಗೊಳಿಸುತ್ತದೆ. ಓಕೆ, ಈ ರೀತಿಯಲ್ಲಿ ನಾನು ಬರೆದಿದ್ದೀನಿ ಮೊದಲನೇದು. ಹಾಗೆ ಇಲ್ಲಿ ನಮಗೆ ಮತ್ತು ಅಂತ ಕೊಟ್ಟಿದ್ದಾರೆ ನೋಡಿ, ತಗೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ಬರಿತಾ ಇದ್ದೀನಿ. ಎನ್ಕರೇಜಸ್, ಯಾವುದಕ್ಕೆ ಎನ್ಕರೇಜ್ ಮಾಡುತ್ತೆ? ಸಸ್ಟೈನಬಲ್ ಪ್ರಾಕ್ಟೀಸಸ್ ಯಾವ ಲೆವೆಲ್ನಲ್ಲಿ, ಯಾವ ಹಂತದಲ್ಲಿ? ಪರ್ಸನಲ್ ಆ್ಯಂಡ್ ಕಮ್ಯುನಿಟಿ, ವೈಯಕ್ತಿಕ ಹಾಗೆ ಸಮುದಾಯ ಎರಡೂ ಹಂತಗಳಲ್ಲಿ ಸುಸ್ಥಿರ ಅಭ್ಯಾಸಗಳನ್ನ ಇದು ಪ್ರೋತ್ಸಾಹ ಮಾಡುತ್ತೆ. ಬರಿತಾ ಇದ್ದೀನಿ. ವೈಯಕ್ತಿಕ ಮತ್ತು ಸಮುದಾಯದ ಎರಡೂ ಹಂತಗಳಲ್ಲಿ, ಹೀಗೆ ಬರಬೇಕು. ಸಮುದಾಯದ ಎರಡೂ ಹಂತಗಳಲ್ಲಿ ಎಂತಹ ಸುಸ್ಥಿರ ಅಭ್ಯಾಸಗಳನ್ನು ಏನ್ ಮಾಡುತ್ತಿದ್ದು? ಇಲ್ಲಿ ಬರಿತಾ ಇದ್ದೀನಿ ನಾನು, ಪ್ರೋತ್ಸಾಹಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಶಿಕ್ಷಣ ಮೊದಲನೇದಾಗಿ ಸಬಲೀಕರಣಗೊಳಿಸುತ್ತೆ, ಆಮೇಲೆ ಪ್ರೋತ್ಸಾಹ ಮಾಡುತ್ತೆ. ಯಾರನ್ನ ಸಬಲೀಕರಣಗೊಳಿಸುವಂಥದ್ದು? ವ್ಯಕ್ತಿಯನ್ನ. ಯಾಕಾಗಿ? ತಿಳುವಳಿಕೆಯುಳ್ಳ ಆಯ್ಕೆಯನ್ನ ತಗೊಳ್ಳೋದಕ್ಕೆ, ಆಯ್ಕೆಯನ್ನ ಮಾಡೋದಕ್ಕೆ. ಪ್ರೋತ್ಸಾಹ ಕೊಡುವಂಥದ್ದು ಯಾರಿಗೆ? ಯಾವ ರೀತಿಯಲ್ಲಿ? ಅದು ಎರಡು ಹಂತಗಳಲ್ಲಿ ಪ್ರೋತ್ಸಾಹ ಕೊಡುತ್ತೆ. ಮೊದಲನೇದು ವೈಯಕ್ತಿಕ, ಎರಡನೇದು ಸಮುದಾಯ. ಅದನ್ನ ಇಲ್ಲಿ ಬರೆದಿದ್ದೀನಿ. ಈ ರೀತಿಯಲ್ಲಿ ವಾಕ್ಯವನ್ನ ಡಿವೈಡ್ ಮಾಡಿಕೊಂಡು ಕೂಡ ನೀವು ರಚನೆ ಮಾಡಬಹುದು. ಇವತ್ತಿನ ಸೆಷನ್ ಅಲ್ಲಿ ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ಹೌ ಕ್ಯಾನ್ ಯು ಫ್ರೇಮ್ ಅ ಸೆಂಟೆನ್ಸ್ ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. And I hope you are writing the vocabulary also. Vocabulary ಏನು ಹೇಳ್ಕೊಡ್ತಾ ಇದ್ದೀನಲ್ವ, ಇದನ್ನು ಕೂಡ ನೀವು ಬರಿತಾ ಇದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಗೊತ್ತಲ್ವ ನಿಮಗೆ, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ಈ ಟ್ರಾನ್ಸ್ಲೇಷನ್ ಕ್ಲಾಸಸ್ ಅನ್ನ ಶೇರ್ ಮಾಡಿ. ಪ್ರಿಸಿ ರೈಟಿಂಗ್ಗೆ ಸಂಬಂಧಿಸಿದ ಹಾಗೆ ಸೆಷನ್ಸ್ ಮಾಡಿ ಅಂತ ತುಂಬಾ ಕಮೆಂಟ್ಸ್ ಬರ್ತಿದೆ, ತುಂಬಾ ಮೆಸೇಜಸ್ ಬರ್ತಿದೆ. ವೆರಿ ಶಾರ್ಟ್ಲಿ ಪ್ರಿಸಿ ರೈಟಿಂಗು ಕೂಡ ಸಂಬಂಧಿಸಿದ ಸೆಷನ್ಸ್ ಅನ್ನ ನಾನು ತಗೊಂಡು ಬರ್ತಾ ಇದ್ದೀನಿ. ಓಕೆ, ಅದ್ರ ಬಗ್ಗೆ ಮುಂದಿನ ಸೆಷನ್ ಅಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಇವತ್ತಿನ ಸೆಷನ್ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವೇನಾದ್ರೂ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನ ತಗೊಳ್ಬೇಕು, ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟಾರ್ಗೆಟ್ 402 PSI ಸೆಷನ್ಸ್ ಅನ್ನ ನೋಡಬೇಕು ಅಂತಿದ್ದಲ್ಲಿ ಫೋಲ್ಡರ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಸ್ ಯು ಕ್ಯಾನ್ ಸಿ, ಕ್ಲಿಕ್ ಮಾಡಿ, ವಾಚ್ ಮಾಡಿ. ನಾಳೆ 8 ಗಂಟೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.